ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರಗಳು. ದ ಮ್ಯಾಜಿಷಿಯನ್ 111 ಟ್ಯಾರೋಟ್ಗೆ ಸ್ವಾಗತ. ಯಾರೆಲ್ಲ ನನ್ನ ಚಾನಲ್ನ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ತಾಯಿದ್ರು ಎಲ್ರಿಗೂ ಕೂಡ ಧನ್ಯವಾದಗಳು. ಇವತ್ತಿನ ದಿನ ಶಿವನ ಬ್ಲೆಸ್ಸಿಂಗ್ಸ್ ಏನಿದೆ ನಿಮಗೆ ಅಂತ ನೋಡೋಣ. ಶಿವಪ್ಪ ನಿಮಗೆ ಯಾವ ರೀತಿಯ ಗೈಡೆನ್ಸನ್ನು ಕೊಡ್ತಾ ಇದ್ದಾರೆ, ನಿಮ್ಮ ಜೀವನಕ್ಕಾಗಿರ್ಬೋದು, ನೀವು ಮಾಡ್ತಾ ಇರುವಂಥ ಕೆಲಸಗಳಿಗಾಗಿರ್ಬೋದು, ಏನೋ ಒಂದು ಗೈಡೆನ್ಸ್ ಇದೆ. ಆ ಗೈಡೆನ್ಸ್ ಏನು ಅಂತ ನೋಡೋಣ. ಶಿವಪ್ಪನ ಪ್ರಾರ್ಥನೆನ ಮಾಡ್ಕೊಳ್ಳಿ. ಮಂತ್ರ ಜಪನ ಮರಿತಾ ಇರ್ಬೋದು ನೀವು. ತುಂಬ ಇಂಪಾರ್ಟೆಂಟ್ ಅಂತ ಅನ್ನಿಸ್ತಿದೆ. ಯಾವುದು ಮಂತ್ರನ ನೀವು ಇಲ್ಲ ಶಿವನಿಗೆ ಸಂಬಂಧಪಟ್ಟಿರೋ ರೀತಿಯಲ್ಲಿ ಮಂತ್ರ ಜಪಗಳನ್ನ ಚಾಂಟ್ ಮಾಡೋದನ್ನು ಮರ್ತಿರ್ಬೋದು ಕೆಲವರು. ಮತ್ತು ಅದನ್ನು ನಿಮ್ಮ ಸಮಸ್ಯೆಗಳಿಗಾಗಿರ್ಬೋದು, ನಿಮ್ಮ ಜವಾಬ್ದಾರಿಗಳಿಗಾಗಿರ್ಬೋದು, ಮತ್ತು ನಿಮ್ಮ ಸಿಚುವೇಶನ್ಗಳಿಗಾಗಿರ್ಬೋದು ಮಂತ್ರ ಚಾಂಟಿಂಗ್ ತುಂಬ ಇಂಪಾರ್ಟೆಂಟ್, ನೀಡೆಡ್ ಇದೆ ಅಂತ ಕೂಡ ಇಲ್ಲಿ ಬಂದಿರುವಂಥದ್ದು. ಹಾಗಾಗಿ ಮಂತ್ರ ಜಪದಿಂದ ನೀವು ಅಂದ್ಕೊಂಡಿರುವಂಥ ಕೆಲಸಗಳನ್ನು ಮಾಡ್ಬೋದು, ನೀವು ಅಂದ್ಕೊಂಡಿರುವಂಥ ಒಂದಿಷ್ಟು ಕೆಲಸಗಳಾಗ್ಬೋದು. ಹಾಗಾಗಿ ಮಂತ್ರ ಜಪನ ಮಾಡ್ಕೊಂಡು ಬಂದರೆ ಒಂದಿಷ್ಟು ಸಮಸ್ಯೆಗಳು ದೂರ ಆಗ್ಬೋದು, ಕನ್ಫ್ಯೂಷನ್ಸ್ಗಳು ದೂರ ಆಗ್ಬೋದು. ಮತ್ತು ನೀವಿಟ್ಟಿರುವಂಥ ಪ್ರಾರ್ಥನೆಯೂ ಕೂಡ ಬೇಗ ಫಲಿಸುತ್ತೆ ಅಂತ ಕೂಡ ಬಂದಿರುವಂಥದ್ದು. ತುಂಬ ಸ್ಟ್ರಾಂಗಾಗಿ ಇಲ್ಲಿ ಒಂದು ಹಿಡನ್ ಬ್ಲೆಸ್ಸಿಂಗ್ಸ್ ನಿಮಗಿದೆ. ಬಟ್ ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗಿರ್ಬೋದು. ಆ ಥರ ಬ್ಲೆಸ್ಸಿಂಗ್ಸ್ ಇದ್ರೂ ಕೂಡ ನೀವು ಅಂದ್ಕೊಂಡಿರುವಂಥ ಕೆಲಸಗಳನ್ನ ನಿಮಗೆ ಸರಿಯಾದ ಇರೋ ರೀತಿಯಲ್ಲಿ ಮಾಡೋದಕ್ಕೆ ಕಷ್ಟ ಆಗ್ತಿರ್ಬೋದು. ಮತ್ತು ಇನ್ನು ಕೆಲವ್ರಿಗೆ ಹೇಳಬೇಕು ಅಂದರೆ, ನಿಮಗೆ ಗೊತ್ತಿಲ್ಲದೆ ಇರೋ ರೀತಿಯಲ್ಲಿ, ಅಂದರೆ ನಿಮಗೆ ಗೊತ್ತಿಲ್ಲ, ಆದಷ್ಟು ಬೇಗ ನಿಮಗೆ ಗೊತ್ತಾಗುತ್ತೆ ನಿಮ್ಮ ಒಂದು ಶಿವನ ಕನೆಕ್ಷನ್ ಹೇಗಿದೆ ಅಂತ. ಒಂದು ಹಿಡನ್ ಬ್ಲೆಸ್ಸಿಂಗ್ಸ್ ನಿಮಗೆ ಬರ್ತಾ ಇದೆ ಇನ್ನು ಮುಂದಿನ ದಿನಗಳಲ್ಲಿ ಶಿವಪ್ಪ ಕಡೆಯಿಂದ ಅಂತ ಕೂಡ ಬಂದಿರುವಂಥದ್ದು. ತುಂಬ ಇಂಪಾರ್ಟೆಂಟ್ ಮೆಸೇಜ್ ಇದು. ಯಾಕೆಂದರೆ ನಿಮ್ಮನ್ನು ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಕ್ಕೆ ಒಂದು ಹಿಡನ್ ಬ್ಲೆಸ್ಸಿಂಗ್ಸ್ ನಿಮ್ಗೆ ಸಿಗ್ತಾ ಇದೆ. ನೀವೇನು ಅಂತ ತಿಳ್ಕೊಳ್ಳೋದಕ್ಕೆ, ನೀವು ಮಾಡ್ತಾ ಇರುವಂಥ ಕೆಲಸದ ಕಡೆ ಗಮನ ಕೊಡೋದಕ್ಕೆ, ನೀವು ಮಾಡ್ತಾ ಇರುವಂಥ ವಿಚಾರಗಳಾಗಿರ್ಬೋದು, ಇದೆಲ್ಲನೂ ಒಂದು ರೀತಿಯಲ್ಲಿ ನಿಮಗೆ ಏನೋ ಸಮಥಿಂಗ್ ಅಂತ ಅನಿಸಿರುವಂಥ ವಿಚಾರಗಳಿಗೆ ಏನೋ ಒಂದು ಬ್ಲೆಸ್ಸಿಂಗ್ ಸಿಗ್ತಾ ಇದೆ. ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳುವಂಥ ಮೆಚುರಿಟಿ ನಿಮಗೆ ಬರ್ತಾ ಇರುವಂಥದ್ದು. ಮತ್ತು ತುಂಬ ಸ್ಟ್ರಾಂಗಾಗಿ ಇರಿ, ಯಾಕಂದರೆ ಶಿವಪ್ಪನ ಬ್ಲೆಸ್ಸಿಂಗ್ ನಿಮಗೆ ತುಂಬಾ ಇದೆ. ಓಕೆ, ಹಾಗಾಗಿ ತುಂಬ ಸ್ಟ್ರಾಂಗಾಗಿ ಇರಿ. ಕಾಂಪ್ರಮೈಸ್ ಆಗ್ತಾ ಇರೋದನ್ನು ಅವಾಯ್ಡ್ ಮಾಡ್ಕೊಳ್ಳಿ. ತುಂಬ ಕಾಂಪ್ರಮೈಸ್ ಆಗ್ತಾ ಇರ್ಬೋದು ನೀವು ಕೆಲವೊಂದು ವಿಚಾರಗಳಲ್ಲಿ, ಅದನ್ನೊಂದು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ. ತುಂಬ ಕಾಂಪ್ರಮೈಸ್ ಆಗಿ ಸಮಸ್ಯೆಗಳನ್ನ ಮಾಡ್ಕೊಳ್ಬಹುದು. ಹಾಗಾಗಿ ಒಂದು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಕಾಂಪ್ರಮೈಸ್ ಆಗೋದನ್ನು ಬಿಡಿ ಅಂತ ಬಂದಿರುವಂಥದ್ದು. ಗಣೇಶನ ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ, ನಂತರ ಶಿವಪ್ಪನ ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ ಅಂತಲೂ ಕೂಡ ಇಲ್ಲಿ ಸಂದೇಶ ಸಿಗ್ತಾ ಇರುವಂಥದ್ದು. ಯಾಕೆ ಅಂದರೆ ಗಣೇಶ ಎಲ್ಲ ವಿಚಾರಗಳಲ್ಲಿ, ಎಲ್ಲ ಪೂಜಾ ವಿಧಾನಗಳಲ್ಲಿ ಫಸ್ಟು ಗಣೇಶನ ಪ್ರಾರ್ಥನೆ ಆಗಿರ್ಬೋದು, ಗಣೇಶನ ಪೂಜೆ ನಡೆಯುತ್ತೆ. ಹಾಗಾಗಿ ಗಣೇಶನ ಪ್ರಾರ್ಥನೆ ಮಾಡಿಕೊಂಡು ಶಿವಪ್ಪನ ಪ್ರಾರ್ಥನೆ ಮಾಡ್ಕೊಳ್ಳೋದ್ರಿಂದ ಇಬ್ಬರ ಬ್ಲೆಸ್ಸಿಂಗ್ಸ್ ಕೂಡ ನಿಮಗೆ ಸಿಗುತ್ತೆ. ತುಂಬ ಸ್ಟ್ರಾಂಗಾಗಿ ನೀವು ಅಂದ್ಕೊಂಡಿರುವಂಥ ಕೆಲಸಗಳಲ್ಲಿ ಯಾವುದೇ ರೀತಿ ವಿಘ್ನಗಳು ಬರದೇ ಇರೋ ರೀತಿಯಲ್ಲಿ ಶಿವಪ್ಪ ನಾನು ಕಾಪಾಡ್ತೀನಿ ಅಂತ ಕೂಡ ಬಂದಿರುವಂಥದ್ದು. ಒಂದಿಷ್ಟು ವಿಚಾರಗಳಲ್ಲಿ ಹೋಲ್ಡ್ ಆನ್ ಮಾಡಿ, ವೆಯ್ಟ್ ಮಾಡಿ ಅಂತ ಕೂಡ ಇದೆ. ನೀವೆಷ್ಟು ಹೋಲ್ಡ್ ಮಾಡಿ ಇರ್ತೀರ ಅಷ್ಟು ಒಂದು ಬೆಟರ್ಮೆಂಟ್ ಇದೆ. ಹಾಗಾಗಿ ದಯವಿಟ್ಟು ಏನೇ ಸಿಚುವೇಶನ್ಗಳಿದ್ರೆ, ಕನ್ಫ್ಯೂಷನ್ಸ್ಗಳಿದ್ರೆ, ಕೆಲಸಗಳಾಗಿದ್ದರೆ, ಜವಾಬ್ದಾರಿಗಳಿದ್ದರೆ, ಏನೋ ಒಂದು ಅಚೀವ್ ಮಾಡೋದ್ರ ಕಡೆ ಗಮನ ಕೊಡ್ತಾ ಇರೋರಾದರೆ, ಏನೋ ಒಂದು ವಿಚಾರ, ಎಲ್ಲ ವಿಚಾರದಲ್ಲೂ ನಿಮಗೆ ಕನ್ಫ್ಯೂಷನ್ಸ್ ಏನಾದರೂ ಇದ್ದರೆ, ಈ ರೀಡಿಂಗ್ನ ನೀವು ನೋಡ್ತಾ ಇದ್ದರೆ ದಯವಿಟ್ಟು ಒಂದು ಸ್ವಲ್ಪ ಹೋಲ್ಡ್ ಆನ್ ಮಾಡಿ. ಹಾಗಾಗಿ ಹೋಲ್ಡ್ ಮಾಡಿ ಒಂದಿಷ್ಟು ಫಲಿತಾಂಶನ ಜಾಸ್ತಿ ಸರಿಯಾಗಿ ಅರ್ಥ ಮಾಡ್ಕೊಳ್ಳೋದಕ್ಕಾಗಿರ್ಬೋದು, ತಿಳ್ಕೊಳ್ಳೋದಾಗಿರ್ಬೋದು, ಮತ್ತು ಜ್ಞಾನನ ಪಡ್ಕೊಳ್ಳೋದಾಗಿರ್ಬೋದು, ಸಡನ್ನಾಗಿ ಯಾವುದೂ ಕೂಡ ಬರೋದಿಲ್ಲ. ಹಾಗಾಗಿ ಒಂದು ಸ್ವಲ್ಪ ಹೋಲ್ಡಲ್ಲಿ ಇಟ್ಟರೆ ನಿಮಗೆ ಒಂದಿಷ್ಟು ಕ್ಲಿಯಾರಿಟಿ ಬರುತ್ತೆ ಅಂತ ಬಂದಿರುವಂಥದ್ದು. ಶಿವಪ್ಪ ನೀವು ಆ್ಯಕ್ಚುಲಿ ಮಗು ಥರ ಇರೋದೇ ಅವರಿಗೆ ತುಂಬ ಇಷ್ಟ ಆಗಿರೋದು. ಮತ್ತು ಒಂದು ನ್ಯೂ ಬಿಗಿನಿಂಗ್ ಬರ್ತಾ ಇದೆ. ಯಾರೋ ಪಾಪು ಬಗ್ಗೆ ಯೋಚನೆ ಮಾಡ್ತಾ ಇರೋರಾಗಿರ್ಬೋದು, ಇಲ್ಲಿ ಪಾಪು ಆಗಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇರ್ಬೋದು. ಇಲ್ಲಿ ಅಂದರೆ ಮಹದೇಶ್ವರ ನೆನಪಿಗೆ ಬರ್ತಾ ಇರುವಂಥದ್ದು. ಮಹದೇಶ್ವರ, ಈಶ್ವರ, ಕಾಲಭೈರೇಶ್ವರ,
ಈ ರೀತಿ ಒಂದು ವಿಘ್ನೇಶ್ವರ ಈ ರೀತಿ ಪ್ರಾರ್ಥನೆ ಮಾಡಿರ್ಬೋದು ನೀವು ಶಿವಪ್ಪಗೆ ಸಂಬಂಧಪಟ್ಟಿರುವಂಥ ದೇವರುಗಳ ಹತ್ರ ಪ್ರಾರ್ಥನೆಯನ್ನು ಇಟ್ಟಿರ್ಬೋದು. ಪ್ರಾರ್ಥನೆಯನ್ನು ಇಟ್ಟಿರುವಂಥವರು ಒಂದು ನೀವು ಬೇಬಿ ಬಗ್ಗೆ ಯೋಚನೆ ಮಾಡ್ತಾ ಇರೋರಿಗೆ ಪಾಪ ಆಗುವಂಥದ್ದು ಕೂಡ ಇದೆ. ಶಿವಪ್ಪನ ಬ್ಲೆಸ್ಸಿಂಗ್ಸಿಂದ ಒಂದು ಮಗು ಕೂಡ ಆಗುವಂಥದ್ದು. ಅಂದರೆ ನೀವು ಪ್ರಾರ್ಥನೆ ಇಟ್ಟಿದ್ದೀರಲ್ಲ, ಅವರು ಒಂದು ರೀಬರ್ತ್ ಎನರ್ಜಿನ ಹೇಳುತ್ತೆ. ಕೆಲವರು ಇಲ್ಲಿ ಯಾರೋ ಅವ್ರ ಕಡೆಯವರನ್ನು ಏನಾದರೂ ಮಿಸ್ ಮಾಡ್ಕೊಳ್ತಾ ಇದ್ದರೆ ಅವ್ರಿಗೆ ಏನಾದರೂ ಒಂದು ರೀತಿಯಲ್ಲಿ ಅವರನ್ನು ಕನೆಕ್ಟ್ ಮಾಡ್ಕೊಳ್ಬೇಕು ಅನ್ನೋರಿದ್ರೆ ಒಂದು ರೀಬರ್ತ್ ಎನರ್ಜಿನ ತೋರಿಸ್ತಾ ಇದೆ. ಹಾಗಾಗಿ ಒಂದು ರೀಬರ್ತ್ ಎನರ್ಜಿ ಬರ್ತಾ ಇದೆ ಅಂತಂದರೆ ಅವರು ಮತ್ತೆ ಹುಟ್ಟಿ ಬರ್ತಾ ಇರ್ಬೋದು ಅಂತಲೂ ಕೂಡ ಇಲ್ಲಿ ಸಂದೇಶ ಇದೆ. ಮತ್ತು ನಿಮಗೆ ಹುಟ್ಟಿರುವಂಥ ಬೇಬಿ ಏನಿದ್ದಾರೆ ಅವರು ಒಂದು ರೀತಿಯ ಶಿವನಿಗೆ ಕನೆಕ್ಟ್ ಆಗಿರುವಂಥ ಬೇಬಿ, ಇಲ್ಲ ನೀವಾಗಿರ್ಬೋದು, ಶಿವಪ್ಪನಿಗೆ ಕನೆಕ್ಷನ್ ಇರುವಂಥ ಬೇಬಿ ಕೂಡ ನೀವು ಆಗಿರ್ತೀರ. ಹಂಗಾಗಿ ನೀವು ಏನೇ ಒಂದು ರೀತಿಯಲ್ಲಿ ಒಂದು ಒಳ್ಳೆಯ ದಾರಿಯಲ್ಲಿ ಒಂದು ಗ್ರೇಟೆಸ್ಟ್ ದಾರಿಯಲ್ಲಿ ಹೋಗ್ತಾ ಇರುವಂಥ ದಾರಿ ಏನಿದೆ ಅದು ಕರೆಕ್ಟಾಗಿರುವಂಥದ್ದು. ಮತ್ತು ಅದ್ರ ಕಡೆ ತುಂಬ ಹೆಚ್ಚು ಗಮನನ ಕೊಡಿ. ಹೋಗ್ತಾ ಇರುವಂಥ ಕೆಲಸ ಆಗಿರ್ಬೋದು, ಜಾಬ್ ಆಗಿರ್ಬೋದು, ಕೆರಿಯರ್ ಆಗಿರ್ಬೋದು, ಏನು ಹೋಗ್ತಾ ಇದ್ದೀರಾ ಒಂದು ಸಜೆಷನ್ ಸಿಗ್ತಾ ಇದೆ ನಿಮಗೆ, ಅದ್ರ ಕಡೆನೇ ಹೆಚ್ಚು ಫೋಕಸ್ ಮಾಡಿ. ಮತ್ತು ಒಂದು ರೀತಿಯಲ್ಲಿ ಅದ್ರ ಕಡೆಯಿಂದ ಫೋಕಸ್ ಆಗಿ ತುಂಬ ಒಂದು ಒಂದು ಯಶಸ್ಸು, ಒಂದು ರೀತಿಯ ಬ್ಲೆಸ್ಸಿಂಗ್ಸ್ನ ಪಡ್ಕೊಳ್ತೀರಾ. ದೇವ್ರ ಕಡೆ ಹೋಗುವಂಥ ಮಾರ್ಗಗಳು, ಆಧ್ಯಾತ್ಮಿಕದ ಕಡೆ ಹೋಗುವಂಥ ಮಾರ್ಗಗಳನ್ನ ಯಾರು ತಿಳ್ಕೊಳ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ರಿ, ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಬೇಕು, ಯಾವಾಗ ಕನೆಕ್ಟ್ ಆಗ್ತಾರೆ ಅಂತ ಅಂದ್ಕೊಂಡಿದ್ರಿ, ಇನ್ನು ಮುಂದಿನ ದಿನಗಳಲ್ಲಿ ಕನೆಕ್ಟ್ ಆಗ್ತೀರಾ ಅಂತ ಕೂಡ ಬಂದಿರುವಂಥದ್ದು. ಓಕೆ, ಇಲ್ಲಿ ಬರ್ತಾ ಇರುವಂಥದ್ದು ಗ್ರೇಟ್ ಅಂತ ಬಂದಿದೆ. ಹಾಗಾಗಿ ಗ್ರೇಟ್ ಬಂದಿರೋದ್ರಿಂದ ದೇವರಿಗೆ ಹತ್ತಿರದಲ್ಲೇ ಇರುವಂಥವ್ರು ನೀವು. ಮತ್ತು ಒಂದು ರೀಬರ್ತ್ ಎನರ್ಜಿ ಕೂಡ ಹೇಳ್ತಿದೆ, ಯಾಕೆ ಅಂತ ಗೊತ್ತಿಲ್ಲ ನನಗೆ. ಇದು ಬರ್ತಾ ಇರುವಂಥದ್ದು ಅಂದರೆ ನಿಮಗೆ ಇಷ್ಟ ಆಗಿರುವಂಥ ವ್ಯಕ್ತಿಗಳನ್ನು ನೀವು ಕೆಲವರು ದೇವರ ಮಾರ್ಗದಲ್ಲಿ ಅಂದರೆ ದೈವದ ಕಡೆ ಹೋಗುವಂಥದ್ದು, ಕೆಲವ್ರಿಗಿಲ್ಲಿ ಗೊತ್ತಿಲ್ಲ ಸ್ಟಕ್ ಎನರ್ಜಿ ಇದೆ. ಅಂದರೆ ಯಾರೋ ದೇವ್ರ ಪಾದ ಸೇರ್ತಾರೆ ಅಂತಲೂ ಇದೆ. ಅಂದರೆ ಕೆಲವ್ರಿಗೆ ಮುಕ್ತಿ ಸಿಕ್ಕಿರಲ್ಲ ಅಲ್ವಾ, ಅಂಥವ್ರಿಗೆ ಒಂದು ಮುಕ್ತಿ ಸಿಗುವಂಥದ್ದು ಕೂಡ ಇನ್ನು ಮುಂದಿನ ದಿನಗಳಲ್ಲಿ ಆಗಿ ಒಂದು ರೀಬರ್ತ್ ಎನರ್ಜಿನ ಪಡ್ಕೊಳ್ತಾರೆ ಅಂತ ಬಂದಿರುವಂಥದ್ದು. ಓಕೆ, ನೀವು ಮಾಡುವಂಥ ಕೆಲಸದಲ್ಲಿ ಕೆಲವ್ರಿಗೆ ಒಂದು ರೀತಿಯಲ್ಲಿ ಚಾಂಟಿಂಗ್ ತುಂಬ ಇಂಪಾರ್ಟೆಂಟ್. ಚಾಂಟ್ ಮಾಡಲೇಬೇಕು ನೀವು. ಆ್ಯಕ್ಚುಲಿ ಕೆಲವೊಂದು ವಿಚಾರಗಳನ್ನು ಲೆಟ್ಗೋ ಮಾಡಿ ತುಂಬ ಸ್ಟ್ರಾಂಗಾಗಿ ನಿಲ್ಲಬೇಕು. ಬೇಡದಿರುವಂಥ ವಿಚಾರಗಳಿಗೆ ತಲೆ ಕೆಡಿಸ್ಕೊಂಡು ನಿಮಗೆ ಸಿಗಬೇಕಾಗಿರುವಂಥ ಒಂದು ಆನೆಸ್ಟಿ ಏನಿದೆ, ಒಂದು ಗೇನ್ ಏನಿದೆ, ಮತ್ತು ಒಂದಿಷ್ಟು ಏನೋ ಒಂದು ಕಾಂಪ್ಲಿಕೇಶನ್ಸ್ನ ಮಾಡ್ಕೊಳ್ಳುವಂಥದ್ದು, ಇದನ್ನು ಸ್ಟಾಪ್ ಮಾಡಿ ಅಂತ ಬಂದಿರುವಂಥದ್ದು. ಒಂದು ಫ್ರೆಶ್ನಾಗಿ ನಿಮ್ಮ ಮೈಂಡನ್ನು ಇಟ್ಕೊಂಡು ಕೆಲಸನ ಸ್ಟಾರ್ಟ್ ಮಾಡಿ. ಇವಾಗ್ಲೂ ಕೂಡ ಸಜೆಷನ್ ಇರ್ಬೋದು, ಒಂದು ಏನೇ ಒಂದು ಸಿಚುವೇಶನ್ಗಳಿದ್ರೂ ಅದನ್ನು ಲೆಟ್ಕೋ ಮಾಡಿ ಒಂದು ಫ್ರೆಶ್ ಥಾಟ್ಸ್ನ ಇಟ್ಕೊಂಡು ಒಂದು ಒಳ್ಳೆ ಮನಸ್ಸಿಂದ ಏನೇ ಕೆಲಸ ಮಾಡಿದ್ರೂ ಕೂಡ ಅದು ಒಳ್ಳೆಯದೇ ಆಗುತ್ತೆ. ಹಾಗಾಗಿ ಇವಾಗಲೂ ಕೂಡ ನೀವು ಬದಲಾವಣೆಗಳನ್ನು ಮಾಡಿಕೊಂಡ್ರೆ ನೀವು ಅಂದ್ಕೊಂಡಿರುವಂಥ ಕೆಲಸಗಳನ್ನು ಮಾಡ್ಬೋದು ಅಂತ ಕೂಡ ಬಂದಿರುವಂಥದ್ದು. ನಿಮ್ಮ ಆನೆಸ್ಟಿ ನಿಮ್ಮನ್ನು ಕಾಪಾಡುತ್ತೆ. ನೀವು ಏನು ಇಷ್ಟು ದಿನ ಆನೆಸ್ಟಾಗಿ ಕೆಲಸ ಮಾಡಿರ್ಬೋದು, ನಿಮ್ಮ ಕೈಲಾಗಿರುವಂಥ ಸಹಾಯಗಳನ್ನ ಮಾಡಿದ್ರೆ ಆ ಆನೆಸ್ಟಿಗೆ ಒಂದು ರೀತಿಯಲ್ಲಿ ಭಗವಂತ ನಿಮಗೆ ಒಂದು ಒಳ್ಳೆಯ ರೀತಿಯ ಸಪೋರ್ಟಿವ್ ಆಗಿ ನಿಲ್ತಾರೆ ಅಂತ ಬಂದಿರುವಂಥದ್ದು. ದೇವಸ್ಥಾನಗಳಿಗೆ ಹೋಗಬೇಕು ಅಂತ ಅಂದ್ಕೊಂಡಿರುವಂಥವ್ರು ದಯವಿಟ್ಟು ಹೋಗಿ ಬನ್ನಿ. ತೀರ್ಥಯಾತ್ರೆ ಮಾಡಬೇಕು ಅಂದ್ಕೊಂಡಿರೋರು, ಟೆಂಪಲ್ಗೆ ಹೋಗಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿರೋರು, ಕೇದಾರನಾಥ ಸ್ವಾಮಿಯವ್ರನ್ನ ನೋಡಬೇಕು ಅಂದ್ಕೊಂಡಿರೋರು, ಪೂರಿ ಜಗನ್ನಾಥ ಪ್ರಭುಗಳನ್ನ ನೋಡಬೇಕು ಅಂದ್ಕೊಂಡಿರುವಂಥವ್ರಿಗೆ ಹೋಗಬೇಕು ಅಂತ ಪ್ಲ್ಯಾನ್ ಮಾಡ್ತಾ ಇದ್ದರೆ ಅದು ರೈಟ್ ಅಂತ ಬಂದಿದೆ, ರೈಟ್ ಡಿಸಿಷನ್ ಅಂತ ಬಂದಿದೆ. ಆದರೆ ಅದನ್ನು ಮಿಸ್ ಮಾಡಿಕೊಳ್ಬೇಡಿ, ಹೋಗಿ ಬನ್ನಿ ಅಂತ ಕೂಡ ಬಂದಿರುವಂಥದ್ದು. ಇಷ್ಟು ದಿನ ಏನು ಕ್ಲೋಸ್ ಆಗಿತ್ತು ನಿಮ್ಮ ಡೋರ್ ಆಗಿರ್ಬೋದು, ಏನೇ ಆಗಿರ್ಬೋದು, ಕೆಲವರು ಓಪನ್ ಆಗೇ ಇರಲಿಲ್ಲ. ಆ್ಯಕ್ಚುಲಿ ನಿಮ್ಮ ಜೀವನದಲ್ಲಿ ಒಂದು ರೀತಿಯಲ್ಲಿ ನಂದಿ ಮತ್ತು ನಂದೀಶ್ವರ ಬಂದಿದ್ದಾರೆ. ಹಾಗಾಗಿ ಅವರ ಪ್ರಾರ್ಥನೆ, ನೀವು ಎಷ್ಟು ಆಧ್ಯಾತ್ಮಿಕದ ಕಡೆ ಫೋಕಸ್ ಮಾಡಿ ಇದ್ದೀರಾ, ನೀವು ಆ ರೀತಿಯಲ್ಲಿ ಏನೋ ಒಂದು ಬ್ಲೆಸ್ಸಿಂಗ್ಸ್ ನನಗೆ ಸಿಗ್ತಿಲ್ಲ, ಸಮಥಿಂಗ್ ಏನೋ ಆಗ್ತಿದೆ ಅನ್ನೋರಿಗೆ
ಇನ್ನು ಮುಂದಿನ ದಿನಗಳಲ್ಲಿ ಒಂದಿಷ್ಟು ಏನು ಕ್ಲೋಸ್ ಆಗಿತ್ತು ಡೋರ್ ಓಪನ್ ಅಪ್ ಆಗಿದೆ. ಹಂಗಾಗಿ ಒಂದು ಒಳ್ಳೆ ಮಾರ್ಗದಲ್ಲಿ, ಒಂದು ಒಳ್ಳೆ ರೀತಿಯಲ್ಲಿ, ಒಂದು ಒಳ್ಳೆ ಸಪೋರ್ಟಿವ್ ಆಗಿ ನಿಮ್ಮ ಜೀವನಕ್ಕೆ ಶಿವಪ್ಪ ಬರ್ತಾರೆ ಅಂತ ಕೂಡ ಬಂದಿರುವಂಥದ್ದು. ಬಾಟಮ್ ಆಫ್ ದ ಡೆಕ್ ಬಂದು ಕ್ಲಿಯರ್ ಯುವರ್ ಮೈಂಡ್ ಅಂತ ಬಂದಿದೆ. ಹಾಗಾಗಿ ನಿಮ್ಮ ಮೈಂಡ್ ಆಗಿರ್ಬೋದು, ನಿಮ್ಮ ಥಾಟ್ಸ್ ಆಗಿರ್ಬೋದು, ಅದನ್ನೆಲ್ಲ ಕೂಡ ಒಂದು ಕ್ಲಿಯರ್ ಮಾಡ್ಕೊಳ್ಳಿ. ಅದೇ ಕನ್ಫ್ಯೂಷನ್ಸಲ್ಲಿ ಇರಬೇಡಿ. ನಿಮ್ಮ ಎನರ್ಜಿನ ಕ್ಲಿಯರ್ ಮಾಡ್ಕೊಳ್ಳಿ. ತುಂಬ ಸ್ಟ್ರಾಂಗ್ ಆಗಿ ಇರ್ಬೋದು. ಮತ್ತು ಏನೋ ಒಂದು ಹೆಂಡ್ ಆಗ್ಬೋದು, ಇಲ್ಲ ಸ್ಟಾರ್ಟ್ ಆಗ್ಬೋದು. ಅದು ಏನೇ ಆದ್ರೂ ಕೂಡ ಒಂದು ವಂಡರ್ಫುಲ್ಲಾಗೇ ಇರುತ್ತೆ. ಓಕೆ, ಆ ವಂಡರ್ಫುಲ್ ಏನಿದೆ ನಿಮ್ಮ ಒಂದು ಲೈಫಲ್ಲಾಗಿರ್ಬೋದು, ನಿಮ್ಮ ಜೀವನದಲ್ಲಾಗಿರ್ಬೋದು, ಯಾರೇ ಬಂದು ಹೋದ್ರೂ ಕೂಡ ಅದ್ರ ಕಡೆ ಹೆಚ್ಚು ಫೋಕಸ್ ಮಾಡ್ತಾನೆ ಅದನ್ನು ಲೆಟ್ ಗೋ ಮಾಡಿಕೊಂಡು ನಿಮ್ಮ ಜೀವನದಲ್ಲಿ ಮುಂದೆ ಏನು ದಾರಿ ಇದೆ, ಹೋಗ್ತಾ ಇರುವಂಥ ದಾರಿ ಸರಿಯಾಗಿರುವಂಥ ದಾರಿ ಕಡೆ ಫೋಕಸ್ ಮಾಡಿ ನಿಮ್ಮ ದಾರಿನ ಮುಂದೆ ಹೋಗೋದಕ್ಕೆ ಬಿಡಿ ಅಂತ ಬಂದಿರುವಂಥದ್ದು. ಮತ್ತು ನೀವು ಏನೇ ಒಂದು ಸಿಚುವೇಶನ್ಗಳಿದ್ರೂ ಕೂಡ ಒಂದು ರೀತಿ ಸ್ಟ್ರಾಂಗ್ ಆಗಿ ನಿಲ್ಲಬೇಕು ಅಂತ ಕೂಡ ಬಂದಿರುವಂಥದ್ದು. ಏನೋ ಅಗ್ನಿ ಅವಘಡ ಆಗಿರ್ಬೋದು, ನಡಿಬೋದು ಇನ್ನು ಮುಂದಿನ ದಿನಗಳಲ್ಲಿ. ಎಚ್ಚರಿಕೆಯಿಂದ ಇರಿ ಅಂತಲೂ ಕೂಡ ಬಂದಿರುವಂಥದ್ದು. ಮತ್ತು ಇಲ್ಲಿ ಅಮಾವಾಸ್ಯೆ ಆಗಿರ್ಬೋದು, ಹುಣ್ಣಿಮೆ ಆಗಿರ್ಬೋದು, ಈ ಟೈಮಲ್ಲಿ ಏನೋ ಒಂದು ಗ್ರಹಣದ ಟೈಮಲ್ಲಿ ಏನೋ ಸಮಸ್ಯೆಗಳು ಆಗ್ಬೋದು. ದಯವಿಟ್ಟು ಎಚ್ಚರಿಕೆಯಿಂದ ಇರಿ ಅಂತ ಕೂಡ ಇಲ್ಲಿ ಸಿಗ್ತಾ ಇರುವಂಥದ್ದು ಗೈಡೆನ್ಸ್. ಥ್ಯಾಂಕ್ ಯು ಸೋ ಮಚ್. ಈ ರೀಡಿಂಗ್ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ದಯವಿಟ್ಟು. ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ.